ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಬಂಕೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುತ್ತಗ ಗ್ರಾಮದಲ್ಲಿ ಸುಸಜ್ಜಿತವಾದ ಒಂದು ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಇದ್ದರೂ ಕೂಡ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಇದು ನಮ್ಮ ಊರು ಕಲಬುರಗಿ ಜಿಲ್ಲೆಯ ಶಾಬಾದ್ ತಾಲೂಕಿನ ಮುತ್ತಗ ಗ್ರಾಮ. ನಾಚಿಕೆಯ ಸಂಗತಿ, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಕಲಬುರಗಿಯ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಪ್ರಿಯಾಂಕಾ ಖರ್ಗೆ ಅವರೇ, ಯಾಕೆ ವ್ಯವಸ್ಥೆ ಈ ತರ ಆಗಿದೆ? ಇದಕ್ಕೆ ನೇರ ಹೊಣೆ ನೀವೇ. ಉಸ್ತುವಾರಿ ಸಚಿವರೇ ಹೇಳುವುದಕ್ಕೂ ನಿಮಗೆ ನಾಚಿಕೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಶ್ರೀಕೋರ. ನಮಸ್ಕಾರ. ಮುತ್ತಗ ಗ್ರಾಮದ ಇಲ್ಲಿ ಇರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿ, ಒಂದು ನಾಲಿಯ ಸುವ್ಯವಸ್ಥೆ ಇಲ್ಲ, ನೀರು ಹೋಗ್ತಕ್ಕಂಥದ್ದು ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ. ನಾಲಿಯ ಊರಿನ ಸಮಸ್ತ ನಾಲಿ ನೀರು ಬಂದು ಈ ಥರ ನಿಂತಿದೆ, ಕೇಳೋದಕ್ಕೆ ಕೂಡ ಯಾರೂ ಇಲ್ಲ. ಅಂತಂದರೆ ಇಲ್ಲಿ ದುರಾಡಳಿತ ವ್ಯವಸ್ಥೆ ಯಾವ ಥರ ಕೆಟ್ಟದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತಂದರೆ, ಒಬ್ಬ ಮೆಂಬರ್ ಬಲ್ಲಿಯೂ ಕೂಡ ಬುದ್ಧಿ ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಬಲ್ಲಿಯೂ ಕೂಡ ಬುದ್ಧಿ ಇಲ್ಲ. ಈ ಥರ ಒಂದು ಗ್ರಾಮದ ವ್ಯವಸ್ಥೆ ಬಿಡುತ್ತಂತಂದರೆ ಜನರ ಬಲ್ಲಿ ಮೊದಲು ಬುದ್ಧಿ ಇಲ್ಲ. ಓಟ್ ಹಾಕಿ ಗೆಲ್ಲಿಸ್ತಾರೆ, ಒಂದು ಸ್ವಚ್ಛತೆ ಕಾಪಾಡ್ತಕ್ಕಂಥ ವ್ಯವಸ್ಥೆ ಇವ್ರ ಬಲ್ಲಿ ಇಲ್ಲ ಅಂತಂದರೆ ಇವ್ರು ನಾಲಾಯಕರು ನನ್ನ ಪ್ರಕಾರ. ಇವತ್ತು ಸ್ವತಂತ್ರ ದಿನೋತ್ಸವದ ಆಚರಣೆಯಾಗಿ ಅಂಗವಾಗಿ ಊರಿನ ವ್ಯವಸ್ಥೆ ಈ ಥರ ಒಂದು ಹದಗೆಟ್ಟಿದೆ. ಈ ಥರ ಒಂದು ನಾಲಿಯ ಬಂದಿ ನೀರು, ಹೊಲಸು ನೀರಲ್ಲಿ ಜನರು ನಡೆಯುವಂಥ ಪರಿಸ್ಥಿತಿ ಬಂತಂತಂದರೆ ಈ ಸ್ವತಂತ್ರ ಬಂದು ಕೂಡ ನಮ್ಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ನನ್ನ ಪ್ರಕಾರ ಅನಿಸ್ತದೆ. ಯಾಕಂತಂದ್ರೆ ಈ ಥರ ಸುವ್ಯವಸ್ಥೆ ಹದಗೆಡ್ತದೆ ಅಂತಂದರೆ, ಈ ಥರ ಒಂದು ಗ್ರಾಮದಲ್ಲಿ ಬಂದಿ ನೀರು, ನಾಲಿ ನೀರು ಮನೆ ಎದುರುಗಡೆ ನಿಂದಿರ್ತಾವಂತಂದರೆ ಇದಕ್ಕೆ ಕೇಳೋರು ಹೇಳೋರು ಯಾರೂ ಇಲ್ಲ ಅಂತೇಳಿ ನನಗೆ ಅನಿಸ್ತದೆ. ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದಕ್ಕೆ ತಕ್ಕನಾದಂಥ ಒಂದು ಸೂಕ್ತ ಪರಿಹಾರ ಕೊಟ್ಟು ಇದಕ್ಕೆ ನಾಲಿಗೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ.